ಸರ್ ಫ್ಯಾನ್ಸಿ ನಂಬರ್ ಕೂಡಿಸಿದ್ರೆ 9 ಬರುತ್ತೆ 6311. ಎಷ್ಟು ಸರ್ ಪ್ರೈಸ್? 2,99,000. 2,99,000ಕ್ಕೆ ವೆಂಟೋ. ಹೌದು ಸರ್, ಖಂಡಿತ. ಪೋಲೋ ಅಂದ್ರೇನೆ ಬಾಸ್ ಮೋಟೋಝೋನ್ ಬರ್ಬೇಕು ಸರ್. ಒಂದಲ್ಲ, ನಾಲ್ಕಲ್ಲ, 5 ಅಲ್ಲ, ಸುಮಾರು ಆಪ್ಷನ್ಸ್ ಇರುತ್ತೆ ಪೋಲೋದಲ್ಲಿ. ಎಲ್ಲರೂ ಕಾಫಿ ಕುಡೀರಿ, ಕಾರ್ ತಕೊಳ್ಳಿ, ಮಜಾ ಮಾಡಿ, ಅಷ್ಟೇ ಸಾಕು. ಸರ್ ಪ್ರೈಸ್? ಸರ್ 6,25,000. ಅದ್ರಲ್ಲಿ 20 ಮಾಡಲು ಸಿಂಗಲ್ ಓನರ್ ಗಾಡಿ, ಫ್ಯಾನ್ಸಿ ನಂಬರ್ ಜೊತೆ. ಬರೀ 5,000 ಕಟ್ಟಿದ್ರೆ ಸಾಕು. 5,000 ಬುಕಿಂಗ್ ಮಾಡ್ಕೊಳ್ಳಿ, ಮಿಕ್ಕಿದ್ ಲೋನ್ ಮಾಡ್ಸೋಣ. 2,55,000ಕ್ಕೆ ಎಷ್ಟನೇ ಮಾಡಲ್ಲ ಸರ್? 12 ಮಾಡಲು, ಅದರಲ್ಲೂ ಸಿಂಗಲ್ ಓನರ್, ಲೆಸ್ ಡ್ರೈವನ್ ವೆಹಿಕಲ್. 3,35,000 ನಾವಾಗ್ಲೇ ಬರ್ಲಿ ಸರ್, ಮಾಡ್ಕೊಡೋಣ ಬನ್ನಿ ಸರ್. ಸರ್ 1,45,000 ಮಾಡ್ಕೊಡೋಣ ಸರ್. 1,45,000 ಸಿವಿಕ್ ಕೊಡೋಣ ಸರ್. 4,15,000 ಮಾಡ್ಕೊಡೋಣ ಸರ್. 11 ಮಾಡಲು ಸರ್. 11 ಮಾಡಲ್ ಎಷ್ಟು ಸರ್ ಪ್ರೈಸ್? 1,75,000 ಮಾಡಿಸ್ಕೊಡೋಣ. 3,40,000 ಇದೆ, 3,25,000 ಮಾಡ್ಕೊಡೋಣ ಸರ್. ಇನ್ನೊಂದು ಪ್ರೈಸ್ ಸರ್ 3,25,000 ಮಾಡ್ಕೊಡೋಣ. ಫ್ಯಾನ್ಸಿ ನಂಬರ್ ಪೋಲೋ 3432. ಅದ್ರಲ್ಲೂ ಫ್ಯಾನ್ಸಿ ನಂಬರ್ ಇದೆ, ಗಾಡಿನೂ ಚೆನ್ನಾಗಿದೆ. ಅದ್ರಲ್ಲೂ ಡೀಸೆಲ್ ಗಾಡಿ, 13ನೇ ಮಾಡಲು. ಲೋನ್ ಆದ್ರೆ 30,000 ಡೌನ್ ಪೇಮೆಂಟ್, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಮ್ಮ ಬಾಸ್ ಮೋಟೋಝೋನ್ ಬಂದಿದ್ದೀನಿ. ಬಾಸ್ ಮೋಟೋಝೋನ್ ಅಲ್ಲಿ ಸುಮಾರು ಪೋಲೋ ಕಾರ್ಗಳು ಮತ್ತೊಮ್ಮೆ ಬಂದಿದೆ. ಸೊ ಯಾರ್ಯಾರು ಪೋಲೋನ ಹುಡುಕ್ತಾ ಇದ್ರು ಖಂಡಿತ ಬರ್ಬೋದು. ಆಲ್ಮೋಸ್ಟ್ ಒಂದು 6 ಪೋಲೋ ಕಾರ್ಗಳೇ ಇದೆ. ಸೊ ನಮ್ ಜೊತೆ ಅನಿಲ್ ಅವರು ಇದಾರೆ. ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಇವತ್ತಿನ ವಿಡಿಯೋನಲ್ಲಿ? ಸರ್ ಪೋಲೋದಲ್ಲಿ ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಇನ್ನು ಯಾವ ವೆಹಿಕಲ್ ಬೇಕು? ಬರೀ ಪೋಲೋ ಅಂತಲ್ಲ, ಅದ್ ಬಿಟ್ಟು ಸುಮಾರು ವೆಹಿಕಲ್ಸ್ ಇದೆ. ಯಾವ್ದೇ ಆಗ್ಲಿ ಬರೀ 30,000 ರಿಂದ 50,000 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ. ಎಲ್ಲೂ ಮಾಡ್ಕೊಡಲ್ಲ. ಯೂಶಲಿ 11 ಮಾಡಲಿಂದ ನಾವು ಮಾಡ್ತಾ ಇದೀವಿ. ಬೇರೆ ಕಡೆ ನೋಡಿದಿರಲ್ಲ, ನಿಮ್ಗೆ ಗೊತ್ತು. 17, 18 ಮಾಡಲ್ ಮಾತ್ರ ಮಾಡೋದು. ನಾವು 11 ಇಂದ ಮಾಡ್ಕೊಡ್ತಾ ಇದೀವಿ. ಅದ್ರಲ್ಲೂ ಲೋ ಕಾಸ್ಟ್ ಡೌನ್ ಪೇಮೆಂಟ್. ಒಂದು ಬೈಕ್ ಇನ್ವೆಸ್ಟ್ ಮಾಡೋರು ಬಂದಿಲ್ಲ, ಕಾರ್ ಬೇಕಾದ್ರೂ ಇನ್ವೆಸ್ಟ್ ಮಾಡಿ ಆರಾಮಾಗಿ ಕಾರಲ್ಲಿ ಓಡಾಡ್ಬೋದು ಫ್ಯಾಮಿಲಿ ಜೊತೆ. ಓಕೆ ಓಕೆ. ಇವತ್ತು ಸುಮಾರು ಎಷ್ಟು ಕಾರ್ಗಳಿದೆ ಸರ್? ಇವತ್ತು 15 ಕಾರ್ಗಳಿದೆ. ಬಜೆಟ್ ಹೆಂಗಿದೆ ಸ್ಟಾರ್ಟಿಂಗ್? 1,85,000 ಇದೆ ಸರ್. 1,85,000 ಇವತ್ತು ಬಜೆಟ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಲೋನ್ ಬೇಕಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ. ಅನಿಲ್ ಅವ್ರ ಹೇಳ್ದಂಗೆ 11 ಮಾಡಲ್ ಇಂದಾನು ಲೋನ್ ಆಗುತ್ತೆ. ಅಂಡ್ ಥ್ರೂ ಔಟ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆಯಲ್ಲ ಸರ್? ಎಲ್ಲಿಂದ ಆದ್ರೂ ಬರ್ಲಿ, ದಯವಿಟ್ಟು ಸಿಬಿಲ್ ಚೆನ್ನಾಗಿದ್ರೆ ನೋಡ್ಕೊಂಡ್ ಬನ್ನಿ. ಯಾಕಂದ್ರೆ ಬಂದಾದ್ಮೇಲೆ ಲಾಗಿನ್ ಮಾಡಾದ್ಮೇಲೆ ಆಗಿಲ್ಲ ಅಂದ್ರೆ ನಿಮ್ಗೂ ಬೇಜಾರು, ನಮ್ಗೂ ಬೇಜಾರು. ಹೌದು. ಪ್ರಾಪರ್ ಸಿಬಿಲ್ ಇದ್ರೆ ಆರಾಮಾಗಿ 30,000 ರಿಂದ 40,000 ಮಾಡ್ಲಿ ಸರ್. ಮಿಕ್ಕಿದ್ದು ಆರಾಮಾಗಿ ಮಾಡಿಸ್ಕೊಂಡು ಲೋನ್ ಆಗ್ಬಿಡುತ್ತೆ. ಸೊ ಬನ್ನಿ ವೀಕ್ಷಕರೇ, ಆಗಿದ್ರೆ ತಡ ಮಾಡ್ತೀರಾ, ಜಾಸ್ತಿ ಲಾಗ್ ಮಾಡ್ತೀರಾ, ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಸುಮಾರು ಒಂದು 15 ಕಾರ್ಗಳಿದೆಯಲ್ಲ ಸರ್? 15 ಕಾರ್ಗಳಿದೆ. ಯಾವ್ಯಾವ ಕಾರ್ ಇದೆ ಮತ್ತೆ ಯಾವ್ಯಾವ ಬಜೆಟ್ ಅಲ್ಲಿ ಇದೆ, ಪ್ರೈಸಿಂಗ್ ರೇಂಜ್ ಎಲ್ಲ ಹೆಂಗಿದೆ ಎಲ್ಲಾನು ನೋಡಿ ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು, ಡಿಮ್ಯಾಂಡೆಡ್ ಕಲರ್ ಜರ್ಮನ್ ಕಾರ್ ಪೋಲೋ ಒಂದಿದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2020 ಮಾಡಲು, ಸಿಂಗಲ್ ಓನರ್, 80,000 ಓಡಿದೆ, ಶೋರೂಮ್ ರೆಕಾರ್ಡ್. ವೆಹಿಕಲ್ ಸಿಂಗಲ್ ಓನರ್ ಗಾಡಿ? ಹೌದು ಸರ್, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಇಂಜಿನ್ ವೆಹಿಕಲ್. ಮೈಲೇಜ್, ಮೇಂಟೆನೆನ್ಸ್ ಎಲ್ಲ ಓಕೆ ಇರುತ್ತೆ. ನೋಡ್ತಾ ಇರ್ಬೋದು. ರಿವರ್ಸ್ ಕ್ಯಾಮ್ರಾ, ಪವರ್ ವಿಂಡೋ, ಆಲ್ಮೋಸ್ಟ್ ಎಲ್ಲಾ ಫ್ಯೂಚರ್ಸ್ ಬಂದ್ಬಿಡುತ್ತೆ. ತುಂಬಾ ಕಡಿಮೆ ಓಡಿದೆ, ಅದ್ರಲ್ಲೂ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು. ಗಾಡಿದು ಬಾಡಿ ಲೈನ್ ಅಂತೂ ಸಖತ್ತಾಗಿದೆ. ಒಂದೇ ಒಂದು ಸ್ಕ್ರಾಚು ಕೂಡ ಇಲ್ಲ ಗಾಡಿ ಮೇಲೆ, ಅಷ್ಟು ನೀಟ್ ಆಗಿದೆ. ಅದ್ರಲ್ಲೂ ಪ್ರೈಸಿಂಗ್ ಸರ್? ಸರ್ 6,25,000 ಕೊಡೋಣ ಸರ್. ಸರ್ ಪ್ರೈಸ್? ಸರ್ 6,25,000. ಅದ್ರಲ್ಲಿ 20 ಮಾಡಲು, ಸಿಂಗಲ್ ಓನರ್ ಗಾಡಿ, ಫ್ಯಾನ್ಸಿ ನಂಬರ್ ಜೊತೆ. ಬರೀ 5,000 ಕಟ್ಟಿದ್ರೆ ಸಾಕು. 5,000 ಬುಕಿಂಗ್ ಮಾಡ್ಕೊಳ್ಳಿ, ಮಿಕ್ಕಿದ್ ಲೋನ್ ಮಾಡ್ಸೋಣ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನೊಂದು Hyundai i10 ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2012 ಮಾಡಲು, ಸಿಂಗಲ್ ಓನರ್. ಓಕೆ. ಕೇವಲ 67,000 ಡ್ರೈವ್ ಆನ್ ಆಗಿದೆ. ಮಿಶ್ಲಿನ್ ಟೈರ್ಸ್ ಇದೆ 4. ಹೌದಾ? ಹೌದು ಸರ್. ಯಾವುದೇ ರೀತಿ ಬಾಡಿಲ್ ರೀಪೈಂಟೆಡ್ ಅನ್ನೋ ಪಾರ್ಟ್ಸ್ ಇಲ್ಲ. ಎಲ್ಲ ಒರಿಜಿನಾಲಿಟಿ ಇದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ನಾ ವೇರಿಯಂಟ್. ಓಕೆ. 1.2 ಲೀಟರ್ ಇಂಜಿನ್. 1.2 ಲೀಟರ್ ಪೆಟ್ರೋಲ್ ವೆಹಿಕಲ್. ನೋಡ್ತಾ ಇರ್ಬೋದು. ಗಾಡಿದು ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ. ಪೇಂಟ್ ರೀಪೇಂಟ್ ಏನಾಗಿಲ್ಲ, ಯಾವುದೇ ರೀತಿ ಆಗಿಲ್ಲ. 19 ರಿಜಿಸ್ಟ್ರೇಷನ್ ಇದೆ. ಬಟ್ ಬ್ಯಾಂಗ್ಳೂರು ಸಿಟಿಲೇ ಡ್ರೈವ್ ಆನ್ ಆಗಿರೋ ವೆಹಿಕಲ್ ಇದು. ಓಕೆ ಓಕೆ ಓಕೆ. ಸೊ ಎಷ್ಟು ಹೊಡಿದೆ ಅಂದ್ರಿ ಸರ್ ಗಾಡಿ ಇದು? 67,000 ಡ್ರೈವ್ ಆನ್ ಆಗಿದೆ ಸರ್. 67,000 ಡ್ರಿವನ್ ಆಗಿದೆ. ಫ್ಯೂಚರ್ಸ್ ಸರ್ ಪವರ್ ವಿಂಡೋ, ORVM ಕಂಟ್ರೋಲ್, AC, ಪವರ್ ಸ್ಟೀರಿಂಗ್. ಓಕೆ. ಸೋನಿ ಬೇಸಿಕ್ ಸಿಸ್ಟಮ್ ಇದೆ. ಲೆದರ್ ಸೀಟ್, ಅಪಾಲ್ಸ್ಟ್ರಿ ಎಲ್ಲ ಬರುತ್ತೆ. ಅದು ಕಂಪ್ನಿದೇ ಇದೆ ನೋಡಿ. i10 ಇದೆ. ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ. ಮೇನ್ ಹೈಲೈಟ್ ಸಿಂಗಲ್ ಓನರ್ ಗಾಡಿ. 1.2 ಲೀಟರ್ ಇಂಜಿನ್ ಬರುತ್ತೆ, ಪೆಟ್ರೋಲ್ ಇಂಜಿನ್. ಸೊ ಮೈಲೇಜ್ ಚೆನ್ನಾಗಿ ಬರುತ್ತೆ. ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್ 17-18 ಆರಾಮಾಗಿ ಕೊಡುತ್ತೆ. 17-18 ವರೆಗೂ ಬರುತ್ತೆ. ಪ್ರೈಸಿಂಗ್ ಸರ್ ಆಗಿದ್ರೆ? ಸರ್ ಲೋನ್ಗೆ ಹೋಗ್ತೀರಾ ಅಂದ್ರೆ 50,000 ಡೌನ್ ಪೇಮೆಂಟ್. ಕ್ಯಾಶ್ ಆದ್ರೆ 2,66,000 ಇದೆ. ಓಕೆ. ಫೈನಲ್ ಅಂದ್ರೆ ಸರ್ 2,55,000 ಮಾಡ್ಕೊಡೋಣ ಸರ್. 2,55,000ಕ್ಕೆ ಎಷ್ಟನೇ ಮಾಡಲ್ಲ ಸರ್? 12 ಮಾಡಲು. ಅದರಲ್ಲೂ ಸಿಂಗಲ್ ಓನರ್, ಲೆಸ್ ಡ್ರೈವನ್ ವೆಹಿಕಲ್. ಪೋಲೋ ಸರ್ ಮಾಡಲು ಬಂದು 13ನೇ ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. 22-23 ಮೈಲೇಜ್ ಮಿಸ್ಸೇ ಇಲ್ಲ ಸರ್. ಗಾಡಿ ರೆಡ್ ಕಲರ್, ಅದ್ರಲ್ಲೂ ತುಂಬಾ ಡಿಮ್ಯಾಂಡ್ ಇರೋ ಕಲರ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಏನೇನ್ ಬರುತ್ತೆ ಸರ್ ಫೀಚರ್ಸ್?
ಸರ್ ಸಿಸ್ಟಮ್ ಇದೆ, ಪವರ್ ವಿಂಡೋ ಎಲ್ಲ ಬಂದ್ಬಿಡುತ್ತೆ, ಪವರ್ ಸ್ಟೇರಿಂಗ್, ಎ ಸಿ, ಲೆದರ್ ಸೀಟ್, ಫ್ಯೂಚರ್ಸ್ ಬಂದ್ಬಿಡುತ್ತೆ. ಟಚ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಅದ್ರಲ್ಲೂ ಡೀಸೆಲ್ ಗಾಡಿ 22 ಮೈಲೇಜ್ ಮಿಸ್ ಇಲ್ಲ. ಸೆಕೆಂಡ್ ಓನರ್ ವೆಹಿಕಲ್, ರೆಡ್ ಕಲರ್. ಅದ್ರಲ್ಲೂ ಪ್ರೈಸಿಂಗು ಸರ್ 4,25,000 ಇದೆ. 4,20,000 ಹೇಳ್ತೀವಿ, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದ್ ಪ್ರೈಸ್ ಹೇಳಿ ಸರ್. ಸರ್ ಬರ್ಲಿ ನಿಮ್ ಕಡೆಯಿಂದ ಒಳ್ಳೆ ಬೆಸ್ಟ್ ಪ್ರೈಸ್. ಒಂದ್ ಪ್ರೈಸ್ ಹೇಳ್ಬಿಡಿ ಸರ್, ಒಂದ್ ಪ್ರೈಸ್. ಸರ್ 4,15,000 ಮಾಡ್ಕೊಡೋಣ. ಅದ್ರಲ್ಲೂ ಎಷ್ಟನೇ ಮಾಡಲ್ಲ ಸರ್? ಅದ್ರಲ್ಲೂ ಡೀಸೆಲ್ ಗಾಡಿ 13ನೇ ಮಾಡ್ಲು. ಲೋನ್ ಆದ್ರೆ 30,000 ಡೌನ್ ಪೇಮೆಂಟ್, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ಸರ್ 2009 ಮಾಡ್ಲು, ಸಿಂಗಲ್ ಓನರ್, 64,000 ಓಡಿದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ಮ್ಯಾಗ್ನಾ ವೇರಿಯಂಟ್ ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬೇಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಲೋ ಬಜೆಟ್ ಅಲ್ಲಿ ನೋಡೋರು, ಕಲಿಯಕ್ ನೋಡೋರು ತಗೊಬಹುದು ಆರಾಮಾಗಿ. ಒಂದ್ ಒಳ್ಳೆ ಲೋ ಬಜೆಟ್ ಅಲ್ಲಿ ಸಖತ್ತಾಗಿರೋ ಮಾಡೆಲ್ ಗಾಡಿ ಸಿಗುತ್ತೆ, ನೋಡ್ತಾ ಇರ್ಬೋದು. 9 ಮಾಡಲ್ ಐಟನ್ ಅಲ್ವಾ ಸರ್ ಇದು? ಹೌದು ಸರ್. ಮೈಲೇಜ್ ಎಲ್ಲ ಸಿಂಗಲ್ ಓನರ್ 17-18 ಆರಾಮಾಗಿ ಕೊಡುತ್ತೆ. ಓಕೆ ಓಕೆ ಓಕೆ. ರೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸಿಂಗಲ್ ಓನರ್ ಐಟನ್ ಪ್ರೈಸ್ ಎಷ್ಟು ಸರ್? ಸರ್ ಫೈನಲ್ ಪ್ರೈಸ್ 1,90,000 ಸರ್. ಸರ್ ವಿತ್ ಕರ್ನಾಟಕ ನಂಬರು, ನಿಮ್ ಹೆಸರು ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ. ಫ್ರೆಂಡ್ಸ್ ಇನ್ನೊಂದು ಪೋಲೋ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಪೋಲೋ ಅಂದ್ರೇನೆ ಬಾಸ್ ಮೋಟೋ ಝೋನ್ ಬರ್ಬೇಕು ಸರ್. ಒಂದಲ್ಲ, 4 ಅಲ್ಲ, 5 ಅಲ್ಲ, ಸುಮಾರು ಆಪ್ಷನ್ಸ್ ಇರುತ್ತೆ ಪೋಲೋದಲ್ಲಿ. ಇದು 14 ಮಾಡಲು, 3rd ಓನರ್, ಡೀಸೆಲ್ ವೆಹಿಕಲ್, 83,000 ಓಡಿದೆ. ಡೀಸೆಲ್ ಐಲೈನ್ ವೇರಿಯಂಟ್. ಹೌದು ಸರ್. ಫುಲ್ಲಿ ಟಾಪ್ ಎಂಡ್. ಹೌದು. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ, ನೋಡ್ತಾ ಇರ್ಬೋದು. ಗಾಡಿದು ಬಾಡಿ ಲೈನ್ ಪರ್ಪಲ್ ಕಲರ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿ ಸಿಸ್ಟಮ್, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಬಂದ್ಬಿಡುತ್ತೆ. ಅದರಲ್ಲೂ ಫ್ಯಾನ್ಸಿ ನಂಬರ್ ಗಾಡಿ. ಹೌದು ಸರ್. ಪ್ರೈಸ್ ಎಷ್ಟು ಸರ್? ಪ್ರೈಸ್ ಬಂದು 3,99,000 ಇದೆ. ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಹೇಳ್ಬಿಡಿ ಸರ್ ಒಂದ್ ಪ್ರೈಸ್. ಸರ್ ಬರ್ಲಿ, ಖಂಡಿತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ 30,000 ಮಾಡ್ಲಿ, ಮಿಕ್ಕಿದ್ ಲೋನ್ ಕೂಡ ಮಾಡ್ಕೊಡ್ತೀನಿ. ಹೇಳ್ಬಿಡಿ ಸರ್ ಒಂದ್ ಪ್ರೈಸ್. ಸರ್ ಬರ್ಲಿ ಸರ್, ಲೋನ್ ಅಲ್ಲಿ ಹೋಗೋರ್ಗೆಲ್ಲ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀನಿ. ಕ್ಯಾಶ್ ಬಂದ್ರೆ ತುಂಬಾನೇ ಕಡಿಮೆ ಮಾಡಿ ಕೊಡ್ತೀನಿ. ಹೌದಾ? ಫ್ಯಾನ್ಸಿ ನಂಬರ್ ಪೋಲೋ 3432, ಅದ್ರಲ್ಲೂ ಫ್ಯಾನ್ಸಿ ನಂಬರ್ ಇದೆ. ಗಾಡಿನೂ ಚೆನ್ನಾಗಿದೆ. ಇನ್ನೊಂದು ವೈಟ್ ಕಲರ್. ವೈಟ್ ಕಲರ್ 11 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್. ಓಕೆ. ಇಷ್ಟೊತ್ತು ತೋರಿಸಿದ್ದು ಡೀಸೆಲ್, ಒಂದ್ ಪೆಟ್ರೋಲ್ ಇದೆ ನೋಡಿ. ಹೌದು ಸರ್. 1,07,000 ಓಡಿದೆ. ಸೆಕೆಂಡ್ ಓನರ್. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ಓಕೆ ಇದೆ. ಎಷ್ಟು ಓಡಿದೆ ಸರ್ ಇದು? ಎಷ್ಟು ಓಡಿದೆ ಗಾಡಿ? 1,07,000 ಓಡಿದೆ. 1,07,000 ಓಡಿದೆ. ಪೆಟ್ರೋಲ್ ಇಂಜಿನ್ ವೆಹಿಕಲ್, ಮೇಂಟೆನೆನ್ಸ್ ಎಲ್ಲ ಕಡಿಮೆ ಬಂದ್ಬಿಡುತ್ತೆ. ಪ್ರೈಸಿಂಗ್ ಆಗಿದ್ರೆ ಸರ್ 3,40,000 ಇದೆ. 3,25,000 ಮಾಡ್ಕೊಡೋಣ ಸರ್. ಇನ್ನೊಂದ್ ಪ್ರೈಸ್ ಸರ್ 3,25,000 ಮಾಡ್ಕೊಡೋಣ. ಪೋಲೋ, ಅದ್ರಲ್ಲೂ ಪೋಲೋ ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್. ಫಿಯೆಸ್ಟಾ ಸರ್ 2011 ಮಾಡಲು, 4th ಓನರ್, ಪೆಟ್ರೋಲ್ ವೆಹಿಕಲ್, 83,000 ಡ್ರೈವನ್ ಆಗಿದೆ. ಚೆನ್ನಾಗಿದೆ ವೆಹಿಕಲ್. ಟೈರ್ ಕಂಡೀಷನ್, ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು. ನೋಡ್ಬೋದು ಟೈರ್ಸ್ ಕಂಡೀಷನ್ ಮತ್ತೆ ಇಂಟೀರಿಯರ್ ವೈಸ್ ಏನೇನ್ ಬರುತ್ತೆ ಸರ್ ಫೀಚರ್ಸ್ ಎಲ್ಲ? ಸರ್ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡುತ್ತೆ ಸರ್. ಸಿಸ್ಟಮ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ 4. ಸೀಟ್ ಕವರ್ಸ್ ಹೊಸದಾಗ್ಸಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಓ, ಬ್ರಾಂಡ್ ನ್ಯೂ ಸೀಟ್ ಕವರ್ಸ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ. ಮೈನ್ ಪವರ್ ಸಕ್ಕತ್ತಾಗಿರುತ್ತೆ. ಫಿಯೆಸ್ಟಾನಲ್ಲೆಲ್ಲ ಮಾತಾಡಂಗಿಲ್ಲ. ಆರಾಮಾಗಿ 17-18 ಮೈಲೇಜ್ ಬರುತ್ತೆ. ಓಕೆ, ತುಂಬಾನೇ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದು 1,85,000 ಇದೆ. 1,80,000 ಮಾಡ್ಕೊಡೋಣ. ಹೇಳಿ ಸರ್ ಇನ್ನೊಂದು ಪ್ರೈಸ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಹೇಳ್ಬಿಡಿ ಸರ್. ಫಿಕ್ಸೆಡ್ ರೇಟ್ ಇರಲ್ಲ. ವಿಡಿಯೋನಲ್ಲಿ ಒಂದು ಪ್ರೈಸ್ ಹೇಳಿ ಸರ್. ಸರ್ ಆಯ್ತು ಸರ್, ನೀವು ಫೋರ್ಸ್ ಮಾಡ್ತಿರೋದು ಹೇಳ್ತಾ ಇದೀನಿ. 1,75,000 ಮಾಡಿಸ್ಕೊಡೋಣ. ಹೌದಾ? ಎಷ್ಟನೇ ಮಾಡಲ್ ಸರ್? ಸರ್ 11 ಮಾಡಲ್ ಸರ್. 11 ಮಾಡಲ್ ಫಿಯೆಸ್ಟಾ ಎಷ್ಟು ಸರ್ ಪ್ರೈಸ್? 1,75,000 ಮಾಡಿಸ್ಕೊಡೋಣ. ಫ್ರೆಂಡ್ಸ್ ಲೋಗಟ್ ಅಲ್ಲಿ ಒಂದು ಸಿವಿಕ್ ಇದೆ ನೋಡಿ, ಹೇಳಿ ಸರ್ ಇದ್ರ ಬಗ್ಗೆ. 2008 ಮಾಡಲು, ಸೆಕೆಂಡ್ ಓನರ್, ತುಂಬಾನೇ ಕಡಿಮೆ ಓಡಿದೆ. 70,000 ಚಿಲ್ಲರೆ ಓಡಿದೆ. ಓಕೆ ಓಕೆ. ಏರ್ ಬ್ಯಾಗ್, ಇಂಟೀರಿಯರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ಹೋಂಡಾ ಸಿವಿಕ್ 2008 ಮಾಡಲ್. ಹೌದು ಸರ್. 2008 ಮಾಡಲ್ ಗಾಡಿ. ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ. ಮ್ಯಾನುವಲ್ ಗೇರ್ ಬಾಕ್ಸ್ ವೆಹಿಕಲ್, ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಲಕ್ಸುರಿಯಸ್ ಸೆಡಾನ್. ಪ್ರೈಸಿಂಗ್ ಸರ್? ಸರ್ ಗಾಡಿ ಪ್ರೈಸ್ ಬಂದು 1,50,000 ಫೈನಲ್ ಪ್ರೈಸ್ ಆಗುತ್ತೆ. ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 1,45,000 ಮಾಡ್ಕೊಡೋಣ ಸರ್. 1,45,000 ಸಿವಿಕ್ ಕೊಡೋಣ. ಸೇಲ್ ಆಗಿದೆಯಲ್ಲ ಇದು? ಸರ್ ಸೇಲ್ ಆಗಿದೆ. ಇದು ನಾಡ್ದು ಡೆಲಿವರಿ ಇದೆ ಸರ್. ಓಕೆ. ಹಾಗೆ ನೆಕ್ಸ್ಟ್ ಇಟಿಎಸ್. ಸರ್ ಇಟಿಎಸ್ 11 ಮಾಡಲು, ಸೆಕೆಂಡ್ ಓನರ್, 74,000 ಡ್ರೈವನ್ ಆಗಿದೆ. ಟಾಪ್ ಎಂಡ್ ಗಾಡಿ. ಓಕೆ. ಟೈರ್ ನೋಡಿ, ಮ್ಯಾಗ್, C8 ಬ್ರ್ಯಾಂಡ್ ನ್ಯೂ ಎಲ್ಲ 4 ಟೈರ್ಸ್ ಇದೆ. ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ ಸರ್. ನೀಟಾಗಿ ಮೇಂಟೈನ್ ಮಾಡೋರೆ, ನೋಡ್ತಾ ಇರ್ಬೋದು. ಇಂಟೀರಿಯರ್ ವೈಸ್ ಕಂಪನಿ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ಸಖತ್ತಾಗಿದೆ. ಸೊ ಇದ್ರ ಪ್ರೈಸಿಂಗ್ ಸರ್ 3,50,000 ಇದೆ. 3,45,000 ಮಾಡಿಸ್ಕೊಡೋಣ. ಇನ್ನೊಂದ್ ಪ್ರೈಸ್ ಹೇಳಿ ಸರ್. ಇಟಿಎಸ್ ಸರ್ ಇದು ಹೇಳಿ ಸರ್. ಇನ್ನೊಂದ್ ಪ್ರೈಸ್ 40 ಹೇಳ್ತಾ ಇದೀನಿ ಸರ್. ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದ್ ಪ್ರೈಸ್ ಖಂಡಿತ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ, ಬನ್ನಿ. ಇನ್ನೊಂದ್ ಪ್ರೈಸ್ ಹೇಳ್ಬಿಡಿ ಸರ್. ಅದ್ರಲ್ಲೊಂದ್ ಪ್ರೈಸ್ ಹೇಳ್ಬಿಡ್ಬೇಕು ಸರ್ ನೀವು. ಸರ್ 3,40 ಹೇಳ್ತಾ ಇದೀನಿ ಸರ್. 3,50,000 ಕೊಟ್ಟಿರೋದು 3,40 ಹೇಳ್ತಾ ಇದೀನಿ, ಬನ್ನಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,30 ಆಗತ್ತಾ? 50,000 ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. 3,30 ಆಗತ್ತಾ ಸರ್? 3,30 ಆಗಲ್ಲ, ಬನ್ನಿ. ಒಳ್ಳೆ ಇನ್ನು ಆದಷ್ಟು ನನ್ ಕಡೆಯಿಂದ ಕಮ್ಮಿಗೆ ಮಾಡಿಸ್ಕೊಡ್ತೀನಿ. 3,35,000 ಹೋಗ್ಲಿ ಸರ್. ಬರ್ಲಿ ಸರ್, ಮಾಡ್ಕೊಡೋಣ, ಬನ್ನಿ ಸರ್. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಬಜೆಟ್ ಅಲ್ಲಿ ಒಂದು ವೆಂಟೋನು ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಪೋಲೋ ಬೇಡ ಅಂದ್ರೆ ವೆಂಟೋನು ಇದೆ. 2011 ಮಾಡಲು, ಇದು ಡೀಸೆಲ್ ವೆಹಿಕಲ್. ಓಕೆ.
ಟಾಪ್ ಎಂಡ್ ಗಾಡಿ ಸರ್ ಇದು. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ 95,000 ಓಡಿದೆ ಗಾಡಿ. 95,000 ಓಡಿದೆ. ಗಾಡಿ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ನೋಡ್ತಾ ಇರ್ಬೋದು. 90,000 ಓಡಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಅಂಡ್ ಸ್ಟೇರಿಂಗ್ ನಲ್ಲೇ ನಿಮ್ಗೆ ಆಲ್ಮೋಸ್ಟ್ ವಾಲ್ಯೂಮ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಫೀಚರ್ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ ಸರ್. ಮ್ಯಾಗ್ ವೀಲ್ ಪೈಂಟ್ ಮಾಡಿಸಿದ್ದಾರೆ, ಆಮೇಲೆ ಹೆಡ್ ಲೈಟ್ 2020 ಮಾಡಲ್ ಹಾಕ್ಸಿದ್ದಾರೆ, ಮಾಡಿಸಿದ್ದಾರೆ. ಹಿಂದೆ ಎಲ್ಲ ಸ್ಪಾಯ್ಲರ್ ಹಾಕ್ಸಿದ್ದಾರೆ. ಚೆನ್ನಾಗಿದೆ ಗಾಡಿ ಮಾತ್ರ. ಲುಕ್ ವೈಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ಪ್ರೈಸಿಂಗು ಸರ್ 2,99,000 ಕೊಡೋಣ ಸರ್. ಎಷ್ಟು ಸರ್ ಪ್ರೈಸ್? 2,99,000. 2,99,000ಕ್ಕೆ ವೆಂಟೋ? ಹೌದು ಸರ್, ಖಂಡಿತ. ಐಲ್ಯಾಂಡ್ ಸರ್ ಇದು. ಐಲ್ಯಾಂಡ್ ವೇರಿಯಂಟ್? ಹೌದು, ಡೀಸೆಲ್ ಗಾಡಿ. ಹಾಗೆ ಸರ್ ಇನ್ನೊಂದು ಐಟನ್ ಸರ್ 10 ಮಾಡಲು, ಸೆಕೆಂಡ್ ಓನರ್, ಲೆಸ್ ಡ್ರೈವನ್ ವೆಹಿಕಲ್, 68,000 ಡ್ರೈವನ್ ಆಗಿದೆ. ಪೆಟ್ರೋಲ್ ಗಾಡಿ. ಓಕೆ. ವೆಹಿಕಲ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಸರ್. ಎಷ್ಟು ಓಡಿದೆ ಗಾಡಿ ಇದು? ಸರ್ 68,000 ಓಡಿದೆ. ಓಕೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಸಿಸ್ಟಮ್ ಹಾಕ್ಸಿದ್ದಾರೆ, ಬೇಸಿಕ್. ಓಕೆ ಓಕೆ. ಸೀಟ್ಸ್ ಇದೆ, ತುಂಬಾನೇ ಚೆನ್ನಾಗಿದೆ. ಎರಾ ವೇರಿಯಂಟ್ Hyundai i10 1.2 ಲೀಟರ್ ಬರೋದು ಇದ್ರಲ್ಲಿ. ಮೈಲೇಜ್ ಚೆನ್ನಾಗಿ ಬರುತ್ತೆ. ಒಂದ್ ಸಣ್ಣ ಫ್ಯಾಮಿಲಿಗೆ ಸಖತ್ತಾಗಿರುತ್ತೆ ಗಾಡಿ ಇದು. ಪ್ರೈಸಿಂಗ್ ಸರ್? ಸರ್ 2,35,000 ಇದೆ. ಓಕೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಸರ್ 2,30,000 ಮಾಡಿಸ್ಕೊಡೋಣ ಸರ್. 2,30,000 ಮಾಡ್ಸೋಣ, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸರ್. ಹಾಗೆ ಫ್ರೆಂಡ್ಸ್ ಇನ್ನೊಂದು ಸಿವಿಕ್ ಇದೆ, ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಸರ್ ಫ್ಯಾನ್ಸಿ ನಂಬರ್ ಕೂಡಿಸಿದ್ರೆ 9 ಬರುತ್ತೆ, 611. ಓಕೆ ಓಕೆ. ಗಾಡಿ ಥರ್ಡ್ ಓನರ್, ಶೋರೂಮ್ ರೆಕಾರ್ಡ್ ಇದೆ. ಓಕೆ ಓಕೆ. 1 ಲಕ್ಷ ಚಿಲ್ಲರೆ ಓಡಿದೆ ಸರ್. 1 ಲಕ್ಷ ಚಿಲ್ಲರೆ ಓಡಿದೆ. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು. 4 ಹೊಸ ಟೈರ್ಸ್ ಹಾಕ್ಸಿದ್ದಾರೆ. ಬಾಡಿ ಲೈನ್ ಚೆನ್ನಾಗಿದೆ ಸರ್. ಎಲ್ಲೂ ಯಾವುದೇ ರೀತಿ ಪೈಂಟಿಂಗ್ ಗಿಂಟಿಂಗ್ ಯಾವ್ದು ಆಗಿಲ್ಲ. ಎಲ್ಲ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಓಕೆ. 2 ಏರ್ ಬ್ಯಾಗ್, ಕಂಪ್ನಿ ಸಿಸ್ಟಮ್ ಮಾಮೂಲಿ ಎಲ್ಲ ಬಂದ್ಬಿಡುತ್ತೆ ಫ್ಯೂಚರ್ಸ್ ಅಲ್ಲಿ. ಅದ್ರಲ್ಲೂ ಈ ತರ ಪವರ್, ಈ ತರ ಲೋ ಬಜೆಟ್ ಅಲ್ಲಿ ಎಲ್ಲೂ ಸಿಗಲ್ಲ. ಇದೆ ಸರ್. ಪ್ರೈಸಿಂಗ್ ಸರ್ 2,50,000 ಇದೆ. 2,40,000 ಮಾಡ್ಸೋಣ, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಸರ್ ಪ್ರೈಸ್? 2,40,000 ಕೊಡೋಣ ಸರ್. 2,40,000?